ತುಂಗಭದ್ರಾ ಹೇಮಾವತಿ ನದಿಗಳು ಮೈದುಂಬಿ ಹರಿಯುತ್ತಿವೆ. ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈದುಂಬಿ ಹರಿತಾ ಇರುವಂಥದ್ದು ತುಂಗಭದ್ರಾ ಹೇಮಾವತಿ ನದಿಗಳು. ಕೆರೆಕಟ್ಟೆ, ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಸೊ ಮಳೆಯಿಂದ ತುಂಗಭದ್ರಾ ನದಿಗಳಿಗೆ ಹೆಚ್ಚು ನೀರು ಬರ್ತಾ ಇದೆ. ಸೊ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಲು ಆದೇಶವನ್ನು ಹೊರಡಿಸಲಾಗಿದೆ. ಹೊಲಗದ್ದೆಗಳಿಗೆ ಹೋಗೋರು ಇರ್ತಾರೆ, ಮತ್ತು ತೋಟಗಳಿಗೆ ಯಾರೂ ಕೂಡ ಸದ್ಯಕ್ಕೆ ಹೋಗಬೇಡಿ ಅನ್ನುವಂಥ ಸೂಚನೆ. ಸೊ ಬಟ್ಟೆ ತೊಳೆಯೋದಕ್ಕೂ ಕೂಡ ನದಿಗಳಿಗೆ ಹೋಗದಂತೆ ಈಗ ಎಚ್ಚರಿಕೆಯನ್ನು ನೀಡಲಾಗಿದೆ. ಸೊ ಮಲೆನಾಡು ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಯಿಂದಾಗಿ ಈ ರೀತಿಯ ತುಂಗಭದ್ರಾ ಹೇಮಾವತಿಯ ನದಿಗಳು ತುಂಬಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿರುವಂಥ ನದಿ ಪಾತ್ರದಲ್ಲಿರುವಂಥ ಜನರಿಗೆ ಸಹಜವಾಗಿ ಆತಂಕ ಇರುತ್ತೆ. ಸೊ ಹಂಗಾಗಿ ಅಲ್ಲಿರುವಂಥ ಸ್ಥಳೀಯರಿಗೆ ಯಾವುದೇ ಕಾರಣಕ್ಕೂ ಕೂಡ ಆ ಭಾಗದಲ್ಲಿ ಹೋಗಬಾರ್ದು ಅಂಥೇಳಿ ಎಚ್ಚರಿಕೆಯನ್ನು ಕೊಡಲಾಗಿದೆ. ಸೊ ಕೆರೆಕಟ್ಟೆ ಮತ್ತು ಕುದುರೆಮುಖ ಘಟ್ಟ ಪ್ರದೇಶದಲ್ಲಿ ಮಳೆ ಆಗ್ತಾ ಇರೋದ್ರಿಂದಾಗಿ ಈ ರೀತಿಯ ಸಮಸ್ಯೆ ಎದುರಾಗ್ತಾ ಇದೆ. ಸೊ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯಿಂದ ಇರಬೇಕು ಅಂತೇಳಿ ಆದೇಶವನ್ನು ಹೊರಡಿಸಲಾಗಿದೆ. ಹೊಲಗದ್ದೆಗಳು ಆಗಿರ್ಬೋದು ಅಥವಾ ತೋಟಗಳಿಗೆ ಸದ್ಯಕ್ಕೆ ಹೋಗೋದು ಬೇಡ ಅಂತ. ಸೊ ಬಟ್ಟೆ ತೊಳೆಯೋದಕ್ಕೂ ಕೂಡ ಅಲ್ಲಿ ಅವಕಾಶ ಇಲ್ಲ. ಸೊ ಮಲೆನಾಡು ಭಾಗದಲ್ಲಿ ಈ ರೀತಿಯ ಒಂದು ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಇನ್ನೂ 3 ರಿಂದ 4 ದಿನಗಳ ಕಾಲ ಮಳೆ ಇರೋದ್ರಿಂದಾಗಿ ಮತ್ತಷ್ಟು ಆತಂಕ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈ ಮಲೆನಾಡು ಭಾಗದಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಸೊ ಮುಂಜಾಗ್ರತಾ ಕ್ರಮವಾಗಿ ಆ ಭಾಗದಲ್ಲಿರುವಂಥ ಜನರಿಗೆ ಸುರಕ್ಷಿತವಾಗಿ ಬೇರೆ ಕಡೆಗೆ ಏನಾದರೂ ಸ್ಥಳಾಂತರ ಮಾಡುವಂಥ ಸಾಧ್ಯತೆ ಇರುತ್ತಾ? ಯಾಕೆಂದರೆ ಇನ್ನೂ 1 ವಾರಗಳ ಕಾಲ ಮಳೆ ಇರೋದ್ರಿಂದಾಗಿ. ಖಂಡಿತವಾಗ್ಲೂ ಎಂ ಕುಮಾರ್, ಕಳೆದ 1 ವಾರದಿಂದಲೂ ಕೂಡ ಮಳೆರಾಯ ಮಲೆನಾಡಲ್ಲಿ ಹಬ್ಬರಿಸುತ್ತಿರುವಂಥದ್ದು. ಅದರಿಂದ ನದಿಗಳು ಕೂಡ ತುಂಬೇರುತ್ತಿರುವಂಥದ್ದು. ಜಿಲ್ಲಾಡಳಿತದಿಂದ ಕೂಡ ಸಾಕಷ್ಟು ಕ್ರಮಗಳನ್ನ ಆ ನದಿ ಪಾತ್ರದ ಜನರಿಗೆ ತಿಳಿಸಿರುವಂಥದ್ದು. ಜನವಸತಿ ಪ್ರದೇಶಗಳಲ್ಲಿ ತಗ್ಗಿದ ಪ್ರದೇಶಗಳಿಗೆ ಕೂಡ ಜನರಿಗೆ ಕೂಡ ಅಲ್ಲಿ ಯಾವುದೇ ರೀತಿಯ ಬಟ್ಟೆ ತೊಳೆಯಕ್ಕಾಗಿರ್ಬೋದು ಅಥವಾ ಜಾನುವಾರುಗಳಿಗೆ ನೀರನ್ನ ಕುಡಿಸಲು ಹೋಗಬಾರ್ದು ಅಂತ ಕೂಡ ಅವರಿಗೆ ಆದೇಶವನ್ನ ನೀಡಿರುವಂಥದ್ದು. ಇದೇ ರೀತಿಯಾಗಿ ಇನ್ನು 3-4 ದಿನಗಳು ಕೂಡ ಮಳೆಯ ಮುಂದುವರಿಯುತ್ತೆ ಅನ್ನೋ ಮಾಹಿತಿಯ ಹಿನ್ನೆಲೆ ಕೂಡ ನದಿ ಪಾತ್ರದ ಜನರಿಗೆ ಕೂಡ ತಾಲೂಕು ಆಡಳಿತ ಆಗಿರ್ಬೋದು, ಜಿಲ್ಲಾಡಳಿತ ಕೂಡ ಕ್ರಮವನ್ನ ತೆಗೆದುಕೊಳ್ಳುವಂತೆ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಲೆನಾಡು ಭಾಗಗಳಾದ ಶೃಂಗೇರಿ, ಹೆನ್ನಾರ್ಪುರ, ಕೊಪ್ಪ, ಈಗ ಚಾರ್ಮಡಿ ಘಾಟ್ಗಳಲ್ಲಿ ಕೂಡ ಮಳೆರಾಯ ತುಂಬಾ ಹೆಚ್ಚಿನ ರೀತಿಯಲ್ಲಿ ಬರ್ತಿರುವಂಥದ್ದು. ಅದೇ ರೀತಿಯಾಗಿ ಜೋರಾಗಿ ಬೀಸುವಂತ ಗಾಳಿಯೂ ಕೂಡ ಎಲ್ಲೋ ಒಂದು ಕಡೆ ರೈತರು ಕೂಡ ಮತ್ತು ಕಾಫಿ ತೋಟದ ಮಾಲೀಕರಾಗಿರ್ಬೋದು ಆ ಜನಜೀವನವನ್ನು ಅಸ್ತವ್ಯಸ್ತವನ್ನ ಮಾಡಿರುವಂಥದ್ದು. ಅಂದ್ರೆ ನಾವು ಪ್ರತಿನಿತ್ಯ ನೋಡಿರ್ಬೋದು, ಆ ಲೈಟ್ ಕಂಬಗಳಾಗಿರ್ಬೋದು ಅಥವಾ ವಾಹನ ಆಕ್ಸಿಡೆಂಟ್ಗಳು ಕೂಡ ಹೆಚ್ಚಾಗ್ತಿರುವಂಥದ್ದು. ಮೊನ್ನೆಯೂ ಕೂಡ ದಟ್ಟವಾದ ಮಳೆ ಬರೋದ್ರಿಂದ ಅಲ್ಲಿ ಮಂಜು ಕವಿದ್ರಿಂದ ರಸ್ತೆಯೂ ಕೂಡ ಕಾಣದೆ ಹಲವಾರು ಕೂಡ ಅಪಘಾತಗಳು ಕೂಡ ಸಂಭವಿಸಿರುವಂಥದ್ದು. ಈಗ ಜಿಲ್ಲಾಡಳಿತ ಕೂಡ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಅಲ್ಲಿ ಇರುವಂತಹ ನದಿ ಪಾತ್ರದ ಜನರಿಗೆ ಕೂಡ ಒಂದು ಕ್ರಮಗಳನ್ನ ಅನುಸರಿಸುವಂತೆ ಕೂಡ ಜಿಲ್ಲಾಡಳಿತ ಆದೇಶವನ್ನ ಮಾಡಿರುವಂಥದ್ದು. ಹೇಮ್ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.